ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವೆರಿ ಫಸ್ಟ್ ಟೈಮ್ ಯೂಟ್ಯೂಬ್ ನಲ್ಲಿ ಫ್ರೀ ನೋಟ್ಸ್ ನಿಮ್ಗೆ ಸಿಗ್ತಾ ಇದೆ ಅಂಡ್ ಫ್ರೀ ಥಿಯರಿ ಕ್ಲಾಸಸ್ ಕೂಡ ನಿಮ್ಗೆ ಅವೈಲೇಬಲ್ ಆಗ್ತಾ ಇದೆ. ಅಂಡ್ ಇಲ್ಲಿ ನಾವು ಕೆಮಿಸ್ಟ್ರಿನ ಫಸ್ಟ್ ಕಂಪ್ಲೀಟ್ ಮಾಡ್ತಾ ಹೋಗೋಣ. ಇದು PCM ಅವ್ರಿಗೆ, ಓಕೆ. ಜೊತೆಗೆ ಯಾರೆಲ್ಲ PSTR, HSTR ಮತ್ತೆ GPSTR ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಇವೆಲ್ಲ ಏನು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇದು ತುಂಬಾನೇ ಹೆಲ್ಪ್ ಆಗ್ತಾ ಹೋಗುತ್ತೆ. ಇದನ್ನ ನೋಡ್ಕೊಂಡ್ರೆ ನೀವು PSTR ಲೆವೆಲ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಆನ್ಸರ್ ಅನ್ನ ಮಾಡ್ತಾ ಹೋಗ್ಬೋದು. ಸೊ ಮೊದಲನೇದಾಗಿ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಇದನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಕೆಮಿಸ್ಟ್ರಿ ಏನಿದೆಯಲ್ಲ, ಇದು ಮೊದಲನೇ ಚಾಪ್ಟರ್ ಆಗಿರುತ್ತೆ. ಓಕೆ, ಇದು TETಗೂ ಬರುತ್ತೆ, ಪ್ರತಿಯೊಂದಕ್ಕೂ ಉಪಯುಕ್ತವಾಗಿರುವಂತಹ ನೋಟ್ಸ್ ಇದಾಗಿರುತ್ತೆ. ಓಕೆ, ಸೊ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೆಮಿಸ್ಟ್ರಿ ಅಂತ ಏನು? ಕೆಮಿಸ್ಟ್ರಿ ಇಸ್ ದ ಬ್ರಾಂಚ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ, ದಟ್ ಡೀಲ್ಸ್ ವಿತ್ ದ ಕಂಪೋಸಿಷನ್, ಸ್ಟ್ರಕ್ಚರ್ ಅಂಡ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಓಕೆ, ಕೆಮಿಸ್ಟ್ರಿ ಅನ್ನುವಂಥದ್ದು ಇಟ್ ಈಸ್ ಆಲ್ಸೋ ಕಾಲ್ಡ್ ದ ಸೈನ್ಸ್ ಆಫ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ ಅಂತ ನಾವು ಹೇಳ್ತೀವಿ. ಕೆಮಿಸ್ಟ್ರಿ ಇಸ್ ಕಾಲ್ಡ್ ದ ಸೈನ್ಸ್ ಆಫ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ ಅಂತ ಕೂಡ ಹೇಳುವಂಥದ್ದು. ಇನ್ನು ಬ್ರಾಂಚಸ್ ಆಫ್ ಕೆಮಿಸ್ಟ್ರಿಯನ್ನು ನಾವು ನೋಡ್ತಾ ಹೋದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ, ಜೊತೆಗೆ ಅನಾಲಿಟಿಕಲ್ ಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿ, ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಅಂತ ಹೇಳಿ ಬ್ರಾಂಚಸ್ ಅನ್ನ ನಾವು ನೋಡ್ತೀವಿ. ಇದರಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನಿದೆಯಲ್ಲ, ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಕಾರ್ಬನ್ ಕಾಂಪೌಂಡ್ಸ್, ಎಸ್ಪೆಷಲಿ ಕಾರ್ಬನ್ ಕಾಂಪೌಂಡ್ಸ್ ಅಂತ ಹೇಳಿದಾಗ ಹೈಡ್ರೋಕಾರ್ಬನ್ಸ್ ಅಂಡ್ ದೇರ್ ಡಿರೈವೇಟಿವ್ಸ್ ಅಂತ ಹೇಳ್ತೀವಿ. ಓಕೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನಿದೆ, ದಿಸ್ ಬ್ರಾಂಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಕಾರ್ಬನ್ ಕಾಂಪೌಂಡ್ಸ್, ಎಸ್ಪೆಷಲಿ ಯಾವುದು ಹೈಡ್ರೋಕಾರ್ಬನ್ಸ್ ಅಂಡ್ ದೇರ್ ಡಿರೈವೇಟಿವ್ಸ್. ಇನ್ನು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳಿದ್ರೆ ಇಟ್ deals with the study of compounds of all other elements except carbon. ಯಾಕಂದ್ರೆ ಕಾರ್ಬನ್ ಕಾಂಪೌಂಡ್ಸ್ ಗೆ ರಿಲೇಟೆಡ್ ಆಗಿ ಪರ್ಟಿಕ್ಯುಲರ್ ಆಗಿ ಹೈಡ್ರೋಕಾರ್ಬನ್ಸ್ ಅಂಡ್ ಡಿರೈವೇಟಿವ್ಸ್ ಅಲ್ಲಿ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ನೋಡೋದ್ರಿಂದ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳಿದ್ರೆ ಎಕ್ಸೆಪ್ಟ್ ಕಾರ್ಬನ್ ಕಾಂಪೌಂಡ್ಸ್. ಓಕೆ, ಇನ್ನುಳಿದಿರುವಂತಹ ಎಲ್ಲ ಅದರ್ ಎಲಿಮೆಂಟ್ಸ್ ನ ಬಗ್ಗೆ, ಆ ಒಂದು ಕಾಂಪೌಂಡ್ಸ್ ಬಗ್ಗೆ ಅಧ್ಯಯನ ಏನ್ ಮಾಡ್ತೀವಿ ಅದನ್ನ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಇಟ್ ಲಾರ್ಜ್ಲಿ ಕನ್ಸರ್ನ್ಸ್ ಇಟ್ ಸೆಲ್ಫ್ ವಿತ್ ದ ಸ್ಟಡಿ ಆಫ್ ಮಿನರಲ್ಸ್ ಫೌಂಡ್ ಇನ್ ಅರ್ತ್ಸ್ ಕ್ರಸ್ಟ್ ಅಂತ ಹೇಳ್ತೀವಿ. ಸೊ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳಿದ್ರೆ means it largely concerns itself with the study of minerals found in the earth's crust anta helthivi. This is very important. Okay, and physical chemistry anta bandaga the explanation of fundamental principles governing various chemical phenomena is the main concern of this branch. So what is the main concern of this branch? Explanation of fundamental principles, okay, governing various chemical phenomena ಏನಿದೆಯಲ್ಲ, this is the main concern of this branch. ಆಮೇಲೆ it is basically concerned with laws and theories of different branches of chemistry ಅಂತ ಹೇಳ್ತೇವೆ. So physical chemistry ಏನಿದೆ, it basically concerned with laws and theories of the different branches of chemistry. ಸೊ ಇದಿಷ್ಟು ಮೂಲಭೂತವಾಗಿ ನಮ್ಗೆ ಗೊತ್ತಿರುವಂತದ್ದು ಏನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಅಂಡ್ ಫಿಸಿಕಲ್ ಕೆಮಿಸ್ಟ್ರಿ ಅಂತ. ಇದನ್ನ 12th degree ವರೆಗೂ ನೋಡಿರ್ತೀರಾ. ಅಂಡ್ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ, ಅನಾಲಿಟಿಕ್ ಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿ, ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಅನ್ನುವಂಥದ್ದು ಇವೆಲ್ಲ PG ಲೆವೆಲ್ ಅಲ್ಲಿ ಸಪರೇಟ್ ಆಗಿನೇ ಇದನ್ನ ಅಧ್ಯಯನ ಮಾಡ್ತಾ ಹೋಗ್ತಾರೆ ಅಪ್ಲೈಡ್ ಕೆಮಿಸ್ಟ್ರಿ ಅಂಡರ್ ಅಲ್ಲಿ. ಸೊ ಕೆಮಿಸ್ಟ್ರಿ ವಿಚ್ ಇನ್ವಾಲ್ವ್ಡ್ ಇನ್ ಇಂಡಸ್ಟ್ರಿಯಲ್ ಪ್ರೋಸೆಸ್ is studied under this branch. ಯಾವುದು? ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ. ಅನಾಲಿಟಿಕಲ್ ಕೆಮಿಸ್ಟ್ರಿ, this branch deals with the qualitative and quantitative analysis of various substances. Okay, ಅನಾಲಿಟಿಕಲ್ ಅಂತ ಹೇಳಿದಾಗ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆಫ್ ವೇರಿಯಸ್ ಸಬ್ಸ್ಟಾನ್ಸಸ್. ಇನ್ನು ಬಯೋಕೆಮಿಸ್ಟ್ರಿ ಅಂತ ಹೇಳಿದಾಗ ಕೆಮಿಕಲ್ ಚೇಂಜಸ್ ಗೋಯಿಂಗ್ ಆನ್ ಇನ್ ದ ಬಾಡೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ಅದನ್ನ ಬಯೋಕೆಮಿಸ್ಟ್ರಿ ಅಂತ ಹೇಳ್ತಾರೆ. ಸೊ ಬಯೋಕೆಮಿಸ್ಟ್ರಿ ಡೀಲ್ಸ್ ವಿತ್ ದ ಕೆಮಿಕಲ್ ಚೇಂಜಸ್ ಗೋಯಿಂಗ್ ಆನ್ ಇನ್ ದ ಬಾಡೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ದಟ್ ಇಸ್ plants and animals. ಇನ್ನು ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಅಂತ ಹೇಳಿದಾಗ ನ್ಯೂಕ್ಲಿಯರ್ ರಿಯಾಕ್ಷನ್ ಸಚ್ ಆಸ್ ನ್ಯೂಕ್ಲಿಯರ್ ಫಿಷನ್, ನ್ಯೂಕ್ಲಿಯರ್ ಫ್ಯೂಷನ್, ಟ್ರಾನ್ಸ್ಮ್ಯುಟೇಷನ್ ಪ್ರೋಸೆಸ್, ಇವೆಲ್ಲವೂ ಏನು ದೇ ಆರ್ ಆಲ್ ಸ್ಟಡಿಡ್ ಅಂಡರ್ ದಿಸ್ ಬ್ರಾಂಚ್. ಯಾವುದು? ನ್ಯೂಕ್ಲಿಯರ್ ಕೆಮಿಸ್ಟ್ರಿ. ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಅಂತ ಕೂಡಲೇ ಏನು ನ್ಯೂಕ್ಲಿಯರ್ ರಿಯಾಕ್ಷನ್ಸ್, ಯಾವುದು ನ್ಯೂಕ್ಲಿಯರ್ ಫ್ಯೂಷನ್ ಆಗಿರ್ಬೋದು, ನ್ಯೂಕ್ಲಿಯರ್ ಫಿಷನ್ ಆಗಿರ್ಬೋದು, ಟ್ರಾನ್ಸ್ಮ್ಯುಟೇಷನ್ ಕೂಡ ನೋಡಿ, ಯಾವುದು ಟ್ರಾನ್ಸ್ಮ್ಯುಟೇಷನ್, ಈ ಎಲ್ಲಾ ಪ್ರೋಸೆಸ್ ಕೂಡ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಆಗಿರುತ್ತೆ. ಇವುಗಳ ಬಗ್ಗೆ ಸ್ಟಡಿ ಮಾಡುವಂತದ್ದು ಬ್ರಾಂಚ್ ಅನ್ನ ನಾವು ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಯಾವ್ದ್ರ ಬಗ್ಗೆ ಆಗಿತ್ತು, ಕೆಮಿಸ್ಟ್ರಿ ಅಂದ್ರೆ ಏನು, ಅಂಡ್ ವಾಟ್ ಆರ್ ದ ಬ್ರಾಂಚಸ್ ಆಫ್ ವಿಚ್ ಆರ್ ದ ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ ಅಂತ ನಾವು ನೋಡಿದ್ವಿ. ಅಂಡ್ ಕೆಮಿಸ್ಟ್ರಿ ಅನ್ನುವಂಥದ್ದು ಇಟ್ ಇಸ್ ದ ಸೈನ್ಸ್ ಆಫ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಅಂತ ಕೂಡ ಹೇಳಿದ್ವಿ. ಈಗ ನೋಡೋಣ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂಡ್ ದೇರ್ ಮೆಜರ್ಮೆಂಟ್.
ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಒಂದು ಮ್ಯಾಟರ್ ಅಂತ ಹೇಳಿದಾಗ ಅದ್ರ ಪ್ರಾಪರ್ಟೀಸ್ ಏನು, ಅದ್ರ ಮೆಜರ್ಮೆಂಟ್ ಹೇಗ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಪ್ರತಿಯೊಂದು ಸಬ್ಸ್ಟೆನ್ಸ್ ಕೂಡ ಒಂದು ಯೂನಿಕ್ ಪ್ರಾಪರ್ಟಿಯನ್ನ ಒಳಗೊಂಡಿರುತ್ತೆ. ಅದರದ್ದೇ ಆದ ಒಂದು ವೈಶಿಷ್ಟ್ಯವನ್ನ ಅದು ಒಳಗೊಂಡಿರುತ್ತೆ. ದೀಸ್ ಪ್ರಾಪರ್ಟೀಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು 2 categories. ಒಂದು ಫಿಸಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ, ಇನ್ನೊಂದು ಕೆಮಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಬಂದಾಗ ವಿಚ್ ಕ್ಯಾನ್ ಬಿ ಮೆಜರ್ಡ್ ಆರ್ ಅಬ್ಸರ್ವ್ಡ್ ವಿತೌಟ್ ಚೇಂಜಿಂಗ್ ದ ಐಡೆಂಟಿಟಿ ಆರ್ ದ ಕಂಪೋಸಿಷನ್ ಆಫ್ ಸಬ್ಸ್ಟೆನ್ಸ್. ಅಂದ್ರೆ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಬಂದಾಗ ನಾವು ಅದನ್ನ ನೋಡಿ ಹೇಳುವಂತದ್ದು. ಓಕೆ, ಮತ್ತೆ ಮೆಜರ್ ಮಾಡೋ ತರ ಅದಿರ್ಬೇಕು. ನಾವು ನೋಡಿದ ಕೂಡಲೇ ಹೇಳ್ಬೇಕು. ನಾವು ಅದನ್ನ ಏನು ವಿತೌಟ್ ಟಚಿಂಗ್, ಓಕೆ, ಅದರಲ್ಲಿ ಇರುವಂತದ್ದನ್ನ ನಾವ್ ಏನು ಮುಟ್ಟದೇನೆ, ಒಂದು ಕಾಂಪೋಸಿಷನ್ಸ್ ಆಫ್ ಸಬ್ಸ್ಟೆನ್ಸ್ ಅನ್ನ ಏನು ಚೇಂಜ್ ಮಾಡ್ದಲೇನೆ ಮೆಜರ್ ಮಾಡುವಂತದನ್ನ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಓಕೆ, ಎಸ್, ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನು? ದೋಸ್ ಪ್ರಾಪರ್ಟೀಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಆರ್ ಅಬ್ಸರ್ವ್ಡ್ ವಿತೌಟ್ ಚೇಂಜಿಂಗ್ ದ ಐಡೆಂಟಿಟಿ ಆರ್ ದ ಕಾಂಪೋಸಿಷನ್ ಆಫ್ ಅ ಸಬ್ಸ್ಟೆನ್ಸ್. ಫಾರ್ ಎಕ್ಸಾಂಪಲ್, ಕಲರ್, ಓಡೋರ್, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಡೆನ್ಸಿಟಿ, ಇವೆಲ್ಲ ಏನು ಫಿಸಿಕಲ್ ಪ್ರಾಪರ್ಟೀಸ್. ಅಂಡ್ ದ ಮೆಜರ್ಮೆಂಟ್ ಆರ್ ಅಬ್ಸರ್ವೇಷನ್ ಆಫ್ ಕೆಮಿಕಲ್ ಪ್ರಾಪರ್ಟೀಸ್ ಏನಿರುತ್ತೆ, ಇಟ್ ರಿಕ್ವೈರ್ಸ್ ಕೆಮಿಕಲ್ ಚೇಂಜ್ ಟು ಅಕ್ಕರ್. ಅದೇ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಬಂದಾಗ ಅಲ್ಲಿ ಕೆಮಿಕಲ್ ಚೇಂಜ್ ಆಗಿದ್ರೆ ಮಾತ್ರ ನಾವು ಅದನ್ನ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ. ಓಕೆ, ದ ಮೆಜರ್ಮೆಂಟ್ ಆರ್ ಅಬ್ಸರ್ವೇಷನ್ಸ್ ಆಫ್ ಕೆಮಿಕಲ್ ಪ್ರಾಪರ್ಟೀಸ್. ಇದು ಒಂದು ಕೆಮಿಕಲ್ ಪ್ರಾಪರ್ಟಿ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಅಲ್ಲಿ ಕೆಮಿಕಲ್ ಚೇಂಜ್ ಅನ್ನುವಂಥದ್ದು ಆಗ್ಲೇಬೇಕು. ಫಾರ್ ಎಕ್ಸಾಂಪಲ್, ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬ್ಬನ್ ಇನ್ ಏರ್. ಓಕೆ, ಸೊ ಈಗ ನೋಡೋಣ chemical properties. Chemical properties are characteristic reactions of different substances. These include acidity or basicity, combustibility, ಇವೆಲ್ಲವನ್ನು ಕೂಡ ಇದು ಒಳಗೊಂಡಿರುತ್ತೆ. Many properties of matter such as length, area, volume, ಇವೆಲ್ಲವೂ ಕೂಡ quantitative in nature. Okay, they are all quantitative in nature. ಹೌದಲ್ವಾ? ನಾವು ಅದನ್ನ ಕ್ವಾಂಟಿಟಿನ ನಾವೇನ್ ಮಾಡ್ತೀವಿ, ಮೆಜರ್ ಮಾಡ್ತೀವಿ. ಲೆಂತ್ ಆಗಿರ್ಬೋದು, ಏರಿಯಾ ಆಗಿರ್ಬೋದು, ವಾಲ್ಯೂಮ್ ಆಗಿರ್ಬೋದು. ಇನ್ನು ಮೆಟ್ರಿಕ್ ಸಿಸ್ಟಮ್ ಏನಿರುತ್ತಲ್ವಾ, ಇಟ್ ವಾಸ್ ಬೇಸ್ಡ್ ಆನ್ ದ ಡೆಸಿಮಲ್ ಸಿಸ್ಟಮ್. ಮೆಟ್ರಿಕ್ ಸಿಸ್ಟಮ್ ಏನಿರುತ್ತಲ್ಲ ಅದು ಇಟ್ ವಾಸ್ ಬೇಸ್ಡ್ ಆನ್ ಡೆಸಿಮಲ್ ಸಿಸ್ಟಮ್. ಇನ್ನು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ನೋಡಿ, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಇನ್ ಫ್ರೆಂಚ್ ಲೇ ಸಿಸ್ಟಮಾ ಇಂಟರ್ನ್ಯಾಷನಲ್ ಡಿ ಯುನೈಟ್ಸ್ ಅಂತ ಹೇಳ್ತಾರೆ. ಇಟ್ ಇಸ್ ಅಬ್ರಿವೇಟೆಡ್ ಆಸ್ SI ಅಂತ ಹೇಳ್ತೀವಿ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ದ 11th ಜನರಲ್ ಕಾನ್ಫರೆನ್ಸ್ ಆನ್ ವೇಸ್ ಅಂಡ್ ಮೆಜರ್ಸ್. ಓಕೆ, CGPM ಫ್ರಮ್ ಅಂದ್ರೆ CGPM ಅಂತ ಹೇಳಿದ್ರೆ ಕಾನ್ಫರೆನ್ಸ್ ಜನರಲ್ ಡೆಸ್ ಪಾಯಿಂಟ್ಸ್ ಅಟ್ ಮೆಜರ್ಸ್ ಅಂತ ಹೇಳ್ಬಿಟ್ಟು. ಓಕೆ, ದ SI ಯೂನಿಟ್ ಹ್ಯಾಸ್ SI ಸಿಸ್ಟಮ್ ಹ್ಯಾಸ್ 7 ಬೇಸ್ ಯೂನಿಟ್ಸ್. ನೋಡಿ, SI ಸಿಸ್ಟಮ್ 7 ಬೇಸ್ ಯೂನಿಟ್ಸ್ ಅನ್ನ ಒಳಗೊಂಡಿದೆ. ಅದನ್ನ ಯಾವ್ಯಾವು ಅಂತ ನೋಡೋಣ. ಅಂಡ್ ಇದ್ರ ಮೇಲೂ ಕೂಡ ಸಿಟಿಟ್ ಅಲ್ಲಿ ಕ್ವೆಶನ್ಸ್ ಅರೈಸ್ ಆಗಿದೆ. ಯಾವ್ಯಾವು 7 SI ಯೂನಿಟ್ಸ್? ಓಕೆ, SI ಸಿಸ್ಟಮ್ದು ಅಂತ ನಾವು ನೋಡ್ತಾ ಹೋದಾಗ 1, 2, 3, 4, 5, 6, 7 ದಿಸ್ ಆರ್ 7. ಆಮೇಲೆ 1 ಆಫ್ಟರ್ 1 ಯಾವ್ದು ಬರುತ್ತೆ ಅನ್ನೋದು ಕೂಡ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅಂದ್ರೆ ಲೆಂತ್ ಆದ್ಮೇಲೆ ಮಾಸ್ ಆದ್ಮೇಲೆ ಟೈಮ್. ಅಂದ್ರೆ 4th ಸಿಸ್ಟಮ್ ಯಾವುದು ಅಂತ ಕೇಳ್ಬೋದು. ಸೊ ಈ ತರ 4th ಅಂತ ಕೇಳಿದಾಗ ಟೆಂಪರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಎಲೆಕ್ಟ್ರಿಕ್ ಕರೆಂಟ್, ಲುಮಿನಸ್ ಇಂಟೆನ್ಸಿಟಿ. ಸೊ ಲೆಂತ್ ಯೂನಿಟ್ ಮೀಟರ್ ಅದನ್ನ ಸ್ಮಾಲ್ m ಅಂತ ಹೇಳಿ ಇಂಡಿಕೇಟ್ ಮಾಡ್ತೀವಿ. ಇನ್ನು ಮಾಸ್ ಕಿಲೋಗ್ರಾಮ್, ದಟ್ ಇಸ್ kg ಅಂತ ಹೇಳಿ ಇಂಡಿಕೇಟ್ ಮಾಡ್ತೀವಿ. ಇನ್ ಟೈಮ್ ಸೆಕೆಂಡ್ S ಅಂತ ಹೇಳಿ ಇಂಡಿಕೇಟ್ ಮಾಡ್ತೀವಿ. ಇನ್ನು ಟೆಂಪರೇಚರ್ ಕೆಲ್ವಿನ್, ಕ್ಯಾಪಿಟಲ್ K ಇಂದ ಇಂಡಿಕೇಟ್ ಮಾಡ್ತೀವಿ. ಇನ್ನು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅನ್ನ ನಾವು ಮೋಲ್ ಅಂತ ಕರಿತೀವಿ. ಸೊ ಅದನ್ನ MOL. ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರ್, ಸೊ ಅದೇನು ಕ್ಯಾಪಿಟಲ್ A ಇಂದ ಇಂಡಿಕೇಟ್ ಮಾಡುವಂತದ್ದು. ಇನ್ನು ಲುಮಿನಸ್ ಇಂಟೆನ್ಸಿಟಿ ಕ್ಯಾಂಡಲಾ ನೋಡಿ, ಸ್ಮಾಲ್ d. ಓಕೆ, ಸ್ಮಾಲ್ d, ಕ್ಯಾಪಿಟಲ್ C. ಸೊ ಪ್ರಿಫಿಕ್ಸಸ್ ಇನ್ SI ಸಿಸ್ಟಮ್. ಸೊ ಕೆಲವೊಂದಷ್ಟು ಪ್ರಿಫಿಕ್ಸಸ್ ಬರುತ್ತೆ ನಮ್ಗೆ SI ಸಿಸ್ಟಮ್ ಅಲ್ಲಿ, ಅದನ್ನು ಕೂಡ ವೆರಿ ಇಂಪಾರ್ಟೆಂಟ್. ನೋಡಿ, ಇದು ಈ ರೀತಿಯಾಗಿದೆ. ಅದನ್ನ ಯಾವ ರೀತಿ ಬರೀಬೇಕು ಅಂತ ಹೇಳಿದ್ರೆ ಈ ತರ. ಓಕೆ, ಸೊ ಈ ರೀತಿ ಈ ಫಾರ್ಮ್ ಅಲ್ಲಿ ಇದ್ರೆ ನಾವು ಅದನ್ನ ಪ್ರಿಫಿಕ್ಸ್ ಏನಂತ ಕರಿತೀವಿ, ದಟ್ ಇಸ್ ಪೀಕೋ. ಓಕೆ, ಪೀಕೋ ಅಂತ ಹೇಳಿದ್ರೆ 10⁻12. ಓಕೆ, ಅಂಡ್ ನ್ಯಾನೋ ಮೀನ್ಸ್ 10⁻⁻9 ಈ ತರ. 6 ಇದ್ರೆ ಅದನ್ನ ಮೈಕ್ರೋ, ಅಂಡ್ -3 ಇದ್ರೆ ಅದು ಮಿಲಿ, ಅಂಡ್ -2 ಇದ್ರೆ ಸೆಂಟಿ, ಅಂಡ್ ಡೆಸಿ ಅಂತ ಹೇಳಿದ್ರೆ 10⁻⁻1. ಅಂಡ್ ಯಾವ ಲೆಟರ್ ಇಂದ ಇಂಡಿಕೇಟ್ ಮಾಡ್ತೀವಿ ಅಂತ ಕೂಡ ಇದ್ರಲ್ಲಿದೆ. 10 is ಡೆಕಾ ಅಂಡ್ 2 is ಹೆಕ್ಟೋ. ಅದೇ ನೋಡಿ, 10⁻2 is hecto, whereas 10⁻⁻2 is centi. Okay, and
10 to the power of 3 is kilo. But ಯಾವಾಗ -3 ಆಗುತ್ತೆ ಅದನ್ನ ನಾವು ಮೀನ್ಸ್ ಈ ತರ ಇದ್ದಾಗ ಇದೇನಾಗುತ್ತೆ ಮಿಲಿ ಆಗುತ್ತೆ. ಓಕೆ, ಅಂಡ್ 10 to the power of 6 is ಮೆಗಾ. ಅದೇ 10 to the power of -6 ಮೈಕ್ರೋ, and 10 to the power of 9 is giga, 10 to the power of -9 is nano. Okay, and 10 to the power of 12 is tera, and 10 to the power of -12 is pico. ಈ ರೀತಿಯಾಗಿ ನೆನ್ಪಿಟ್ಕೊಳ್ಳಿ, ತುಂಬಾ ಈಸಿ ಆಗುತ್ತೆ. ಓಕೆ, ಈಗ ಮಾಸ್ ಅಂಡ್ ವೇಟ್ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ವೆರಿ ಫಸ್ಟ್ ಮಾಸ್ ಮತ್ತೆ ವೇಟ್ ಇವೆರಡಕ್ಕೂ ಇರುವಂತಹ ವ್ಯತ್ಯಾಸವನ್ನ ಹೇಳೋದಕ್ಕೋಸ್ಕರ ಇಲ್ಲಿ ಮಾಸ್ ಅಂಡ್ ವೇಟ್ ಅಂತಾನೆ ಕೊಟ್ಟಿದ್ದಾರೆ. ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಅನ್ನುವಂಥದ್ದು ಇಟ್ ಇಸ್ ದ ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ಇಟ್. ಎಷ್ಟು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇದೆ. ಓಕೆ, ಮಾಸ್ ಆಫ್ ಎ ಸಬ್ಸ್ಟೆನ್ಸ್, ಒಂದು ಸಬ್ಸ್ಟೆನ್ಸ್ ನ ಮಾಸ್ ಅಂತ ನಾವು ಯಾವಾಗ ಹೇಳ್ತೀವಿ ಅದು ಎಷ್ಟು ಅಮೌಂಟ್ ಆಫ್ ಸಬ್ಸ್ಟೆನ್ಸಸ್ ಅನ್ನ ಅದು ಒಳಗೊಂಡಿದೆ. ಈಗ ಫಾರ್ ಎಕ್ಸಾಂಪಲ್ ಮಾಸ್, ಈಗ 1 kgಗೆ 6 ಸೇಬೆಹಣ್ಣು ಏರಿದವೆ ಅಂತ ಇಟ್ಕೊಳ್ಳಿ. 1 kg ನಮ್ಗೆ 6 ಆಪಲ್ ಬಂದಿದೆ, ಅಥವಾ 1 kgಗೆ ಒಂದು 12 ಟೊಮೊಟೊ ಬಂದಿದೆ ಅಂದ್ರೆ ದಟ್ ಇಸ್ ದ ಮಾಸ್ ಅಂತ ನಾವು ಹೇಳ್ತೀವಿ. ಓಕೆ, ಅದನ್ನ ಮಾಸ್. ಆ ಮಾಸು ಆ 6 ಟೊಮೆಟೊ ಹಣ್ಣು ಏನಿರುತ್ತಲ್ವಾ, ಟೊಮೆಟೊ ಹಣ್ಣು ಆರ್ ಆಪಲ್ ಏನಿರುತ್ತೆ ಅದು ಎಲ್ಲಾ ಇಡೀ ವರ್ಲ್ಡ್ ಯೂನಿವರ್ಸ್ ನೀವೆಲ್ಲೇ ಹೋದ್ರು ಅದು ಅಷ್ಟೇ ಇರುತ್ತೆ. ಬಟ್ ವೇಟ್ ಏನಿರುತ್ತಲ್ವಾ ಅದು ತೋರಿಸುವಂತದ್ದು ಬೇರೆ ಇರುತ್ತೆ, ಡ್ಯೂ ಟು ಗ್ರಾವಿಟಿ. ಓಕೆ, ಸೊ ನೋಡ್ತಾ ಹೋಗ್ಬೋದು ಇಲ್ಲಿ ಮಾಸ್ ಆಫ್ ದಿ ಸಬ್ಸ್ಟೆನ್ಸ್ ಇಸ್ ದ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಇಸ್ ದ ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ಇಟ್, ವೈಲ್ ವೇಟ್ ಇಸ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ಗ್ರಾವಿಟಿ ಆನ್ ಅನ್ ಆಬ್ಜೆಕ್ಟ್. ಆ ಆಬ್ಜೆಕ್ಟ್ ಮೇಲೆ ಏನು ಗ್ರಾವಿಟಿ, ಅರ್ತ್ ಗ್ರಾವಿಟಿ ಏನ್ ಗ್ರಾವಿಟೇಷನಲ್ ಫೋರ್ಸ್ ಏನಿರುತ್ತಲ್ಲ ಅದು ಏನ್ ಆಕ್ಟ್ ಮಾಡುತ್ತೆ ಅದನ್ನ ವೇಟ್ ಅಂತ ಹೇಳ್ತೀವಿ. ಸೊ ದ ಮಾಸ್ ಆಫ್ ಸಬ್ಸ್ಟೆನ್ಸ್ ಇಸ್ ಕಾನ್ಸ್ಟೆಂಟ್. ಸೊ ಏನ್ ಹೇಳ್ಬೋದು, ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಏನಿರುತ್ತಲ್ವಾ ಇಟ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್, ವೆರಾಸ್ ವೇಟ್ ಏನಿರುತ್ತಲ್ವಾ ಇಟ್ ಇಸ್ ವೇರಿ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಓಕೆ, from one place to another place or place to place due to change in gravity. So the mass of substance can be determined very accurately by using an analytical balance. So ಇವಾಗ mass of the substance ನಾವೇನ್ ಹೇಳಿದ್ವಿ, ಇಟ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳಿದ್ವಿ ಮಾಸ್ ಆಫ್ ದಿ ಸಬ್ಸ್ಟೆನ್ಸ್. ಸೊ ಅದನ್ನ ಅಕ್ಯುರೇಟ್ ಆಗಿ ನಾವು ಮೆಜರ್ ಮಾಡಬೇಕು ಅಂತ ಹೇಳಿದ್ರೆ ಅನಾಲಿಟಿಕಲ್ ಬ್ಯಾಲೆನ್ಸ್ ಅನ್ನ ತಗೊಂಡು ನೋಡ್ಬೋದು. ಸೊ ಮಾಸ್ ಮತ್ತೆ ವೇಟ್ ಗೆ ಗೊತ್ತಾಯ್ತಲ್ವಾ. ಈಗ ವಾಲ್ಯೂಮ್, ವಾಲ್ಯೂಮ್ ಅಂತ ಹೇಳಿದ್ರೆ ಇಟ್ ಇಸ್ ದ ಯೂನಿಟ್ ಆಫ್ ಕ್ಯೂಬಿಕ್ ಲೆಂತ್ ಅಂತ ಹೇಳ್ತೀವಿ. ಇಟ್ ಹ್ಯಾಸ್ ದ ಯೂನಿಟ್ಸ್ ಆಫ್ ಲೆಂತ್ ಕ್ಯೂಬ್ ಅಥವಾ ಕ್ಯೂಬಿಕ್ ಲೆಂತ್ ಅಂತ ಹೇಳ್ತೀವಿ. ಸೊ ವಾಲ್ಯೂಮ್ ಹ್ಯಾಸ್ ಯೂನಿಟ್ಸ್ ಆಫ್ ಕ್ಯೂಬಿಕ್ ಮೀಟರ್ ಆರ್ ಕ್ಯೂಬಿಕ್ ಸೆಂಟಿಮೀಟರ್ ಆರ್ ಕ್ಯೂಬಿಕ್ ಡೆಸಿಮೀಟರ್ ಅಂತ ಹೇಳಿ. ಎ ಕಾಮನ್ ಯೂನಿಟ್ ಬಂದ್ಬಿಟ್ಟು ನಾವು ವಾಲ್ಯೂಮ್ ಅನ್ನ ಲೀಟರ್ ಅಂತ ಹೇಳಿ ಇಂಡಿಕೇಟ್ ಮಾಡ್ತೀವಿ. ಇಟ್ ಇಸ್ ನಾಟ್ ಆನ್ ಎಸ್ ಐ ಯೂನಿಟ್, ಹೌದಲ್ವಾ. ಇದು ಎಸ್ ಐ ಯೂನಿಟ್ ಅಲ್ಲ. ನೀವು ನೋಡಬಹುದು ಇದು ಎಸ್ ಐ ಯೂನಿಟ್ ವಾಲ್ಯೂಮು ಇಲ್ಲ, ಕಾಣಿಸ್ತಾ ಇದೆನಾ ನಿಮಗೆ? ಇಲ್ಲ ಅಲ್ವಾ. ಸೊ ಅದು ಎಸ್ ಐ ಯೂನಿಟ್ ಅಲ್ಲ. It is used for measurement of volume of liquids. 1 liter is equal to 1000 milliliter, that is 1000 cubic centimeter. ನೋಡಿ 1000 cubic centimeter is equal to 1 cubic decimeter. So density ನೋಡೋಣ. Density of a substance is its amount of mass per unit volume. SI unit of density is equal to SI unit of mass by SI unit of volume ಅಂತ ಹೇಳ್ತೀವಿ. So SI unit of mass ಅಂತ ಹೇಳಿದಾಗ that is kg ಅಲ್ವಾ. ಮಾಸ್ ಅನ್ನ ಕೆಜಿ ಇಂದ ಇಂಡಿಕೇಟ್ ಮಾಡ್ತೀವಿ. ಅಂಡ್ ವಾಲ್ಯೂಮ್ ಬಂದ್ಬಿಟ್ಟು ನೋಡಿದ್ವಿ ಏನಂತ, ಕ್ಯೂಬಿಕ್ ಮೀಟರ್ ಅಂತ ಹೇಳಿ. ಸೊ ಇಲ್ಲಿ ಬೈ ಹಾಕೋದ್ರಿಂದ ಅದ್ ಮತ್ತೆ ಮೇಲೆ ಹೋಗುತ್ತೆ. ಸೊ ದಟ್ ನಮ್ಗೆ ಏನ್ ಸಿಗುತ್ತೆ, ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಅಂದ್ರೆ ಇದರಲ್ಲಿ ಈ ತರ ಪಕ್ಕದಲ್ಲೇ ಬರೆಯೋದಾದ್ರೆ ಈ ತರ -3 ಅಂತ ಹೇಳಿ ಇಂಡಿಕೇಟ್ ಮಾಡ್ತೀವಿ. ಸೊ ದಿಸ್ ಯೂನಿಟ್ ಇಸ್ ಕ್ವೈಟ್ ಲಾರ್ಜ್ ಅಂಡ್ ಎ ಕೆಮಿಸ್ಟ್ ಆಫನ್ ಎಕ್ಸ್ಪ್ರೆಸಸ್ ಡೆನ್ಸಿಟಿ ಇನ್ ಗ್ರಾಮ್ ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಕೂಡ ಹೇಳ್ತಾರೆ. ನೋಡಿ, ಕೆಜಿ ಪರ್ ಕ್ಯೂಬಿಕ್ ಮೀಟರ್ ಅಂತ ಕೂಡ ಹೇಳ್ಬೋದು, ಅಥವಾ ಏನಂತ ಅಥವಾ ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಕೂಡ ಹೇಳ್ಬೋದು. ಇನ್ನು ಟೆಂಪರೇಚರ್ ನೋಡಿ, ದೇರ್ ಆರ್ 3 ಕಾಮನ್ ಸ್ಕೇಲ್ಸ್ ಟು ಮೆಜರ್ ಟೆಂಪರೇಚರ್. ನೋಡಿ, 3 ಸ್ಕೇಲ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಟೆಂಪರೇಚರ್ ಅನ್ನ ಮೆಜರ್ ಮಾಡಬಹುದು. ಒಂದು ಡಿಗ್ರಿ ಸೆಲ್ಸಿಯಸ್, ಇನ್ನೊಂದು ಫ್ಯಾರನೈಟ್, ಡಿಗ್ರಿ ಫ್ಯಾರನೈಟ್, ಇನ್ನೊಂದು ಕೆಲ್ವಿನ್. ಓಕೆ, ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನೈಟ್ ಅಂಡ್ ಕೆಲ್ವಿನ್. ಹಿಯರ್ ಕೆ ಏನಿದೆಯಲ್ಲ ದಿಸ್ ಇಸ್ ದ ಎಸ್ ಐ ಯೂನಿಟ್. ನಾವು ನೋಡಿದ್ವಿ, ಹೌದಲ್ವಾ. ಕೆಲ್ವಿನ್ ಇದೆ, ಹೌದಲ್ವಾ. ಟೆಂಪರೇಚರ್ 4th ಒನ್ ಟೆಂಪರೇಚರ್ ಕೆಲ್ವಿನ್. ಸೊ ದಿಸ್ ಇಸ್ ಎಸ್ ಐ ಯೂನಿಟ್ ಅಲ್ಲಿ ಇದೆ, ಹೌದಲ್ವಾ. ಈಗ ನೋಡಿ, ಅಂದ್ರೆ ದಿಸ್ ಇಸ್ ದ ಫಾರ್ಮುಲಾ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದನ್ನ ಕೇಳ್ಬೋದು. ಯಾಕಂದ್ರೆ HSTR ಗೆ ಬರುವಂತ ಸಾಧ್ಯತೆ ಇದೆ ಅಂಡ್ GPSTR ಅಲ್ಲೂ ಕೂಡ ಕೇಳುವಂತ ಕ್ವೆಶನ್ ಇದು.
ಇದನ್ನ ನಾವು ಅಂದ್ರೆ ಈ ಒಂದು ಫಾರ್ಮುಲಾ ಹಾಕಿನೇ ನಮಗೆ ನೆಕ್ಸ್ಟ್ ಏನು ಡಿಗ್ರಿ ಸೆಲ್ಸಿಯಸ್ ಅದ್ರದ್ದು ಡಿರೈವ್ಡ್ ಫಾರ್ಮುಲಾ ನಮಗೆ ಸಿಗುತ್ತಾ ಹೋಗುತ್ತೆ. ಓಕೆ, ಫ್ಯಾರನೈಟ್ ಡಿಗ್ರಿ ಇಸ್ ಈಕ್ವಲ್ ಟು 9/5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ಅದೇ ನಾವು ಕೆಲ್ವಿನ್ ಅಲ್ಲಿ ನಾವು ಹೇಳುವಾಗ ನೋಡಿ ಡಿಗ್ರಿ ಸೆಲ್ಸಿಯಸ್ ಅಥವಾ ಕೆಲ್ವಿನ್ ಅಲ್ಲಿ ಹೇಳಿ ಅಂತ ಅಂದ್ರೆ ಇದನ್ನೇ ನಾವು ಮಾಡಿಫೈ ಮಾಡ್ಕೊಂಡು ನಾವು ಇದನ್ನ ಕಂಡುಹಿಡಿಯೋದು, ಹೌದಲ್ವಾ? ಸೊ ಡಿಗ್ರಿ ಸೆಲ್ಸಿಯಸ್ ಡಿಗ್ರಿ ಪ್ಲಸ್ 273.15 ಅಥವಾ 273 ಅಂತ ರೌಂಡ್ ಫಿಗರ್ ತಗೋಬಹುದು. ಸೊ ನೋಟ್ ಏನಂತ, ಟೆಂಪರೇಚರ್ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಡಿಗ್ರಿ ಫ್ಯಾರನೈಟ್ ಇಸ್ ಈಕ್ವಲ್ ಟು 9/5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ನೋಟ್ ಏನು, ಟೆಂಪರೇಚರ್ ಬಿಲೋ 0 ಡಿಗ್ರಿ ಸೆಲ್ಸಿಯಸ್ ಆರ್ ಪಾಸಿಬಲ್ ಇನ್ ಸೆಲ್ಸಿಯಸ್ ಸ್ಕೇಲ್. ನೋಡಿ ಟೆಂಪರೇಚರ್ ಅಂದ್ರೆ ಬಿಲೋ 0 ಡಿಗ್ರಿ ಸೆಲ್ಸಿಯಸ್ ಪಾಸಿಬಲ್ ಇರೋದು ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ ಮಾತ್ರ. ಬಟ್ ಕೆಲ್ವಿನ್ ಸ್ಕೇಲು ಏನಿರುತ್ತೆ, ನೆಗೆಟಿವ್ ಟೆಂಪರೇಚರ್ ಅನ್ನುವಂಥದ್ದು ನಾಟ್ ಪಾಸಿಬಲ್. ಅಂದ್ರೆ ಇವಾಗ -5 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಸೊ ಅದನ್ನ ಈ ರೀತಿ ಅಂದ್ರೆ ಸೆಲ್ಸಿಯಸ್ ಡಿಗ್ರಿನಲ್ಲಿ ಮಾತ್ರ ನಾವು ಅದನ್ನ ತೋರಿಸಬಹುದೇ ಹೊರತು ಅದಕ್ಕೆ ಮಾತ್ರ ಪಾಸಿಬಲ್ ಇದೆ. ಬಟ್ ಈಗ -5 ಡಿಗ್ರಿ ಕೆಲ್ವಿನ್ ಈ ತರ ನಾವು ಕೆಲ್ವಿನ್ ಸ್ಕೇಲ್ ಅಲ್ಲಿ ಯಾವುದೇ ನೆಗೆಟಿವ್ ಟೆಂಪರೇಚರ್ ನಾಟ್ ಅವೈಲೇಬಲ್, ಇಟ್ ಇಸ್ ನಾಟ್ ಪಾಸಿಬಲ್ ಅಂತ ಹೇಳಿದ್ದಾರೆ. ಸೊ ನೋಟ್ ದಿಸ್ ಪಾಯಿಂಟ್. ಸೊ ನಾವು ನೆಕ್ಸ್ಟ್ ಸೈಂಟಿಫಿಕ್ ನೋಟೇಷನ್, ಪ್ರಿಸಿಷನ್, ಸಿಗ್ನಿಫಿಕೆಂಟ್ ಫಿಗರ್ಸ್ ಏನಿದೆ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ಅದ್ರ ಬೇಸ್ ಮೇಲೆ ಬಹಳಷ್ಟು ಕ್ವೆಶನ್ಸ್ ಬರ್ತಾ ಹೋಗುತ್ತೆ ನಿಮ್ಗೆ, ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಕ್ಲಾಸ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.